ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್. ಶ್ರೀ ವರಿಮಸಣಿ ಕಮ್ಮದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ. ಯಂತ್ರ ಮಂತ್ರ ತಂತ್ರದ ಕ್ಲಾಸನ್ನು ಇದೇ ತಿಂಗಳು 31ನೇ ತಾರೀಕು ಶುರು ಮಾಡ್ತಾ ಇದ್ದೀವಿ. ಸೊ ಯಾರಾದರೂ ನಾವು ಇಂಟ್ರೆಸ್ಟ್ ಇರೋರು ಸೇರ್ಕೋಬೋದು ಅನ್ನುವಂಥವ್ರು ಈ ಕ್ಲಾಸ್ಗೆ ನೀವು ಜಾಯ್ನ್ ಆಗ್ಬೋದು. ಇದರಲ್ಲಿ ಯಂತ್ರಗಳನ್ನು ಹೇಗೆ ರಚನೆ ಮಾಡ್ತಾರೆ, ಮಂತ್ರಗಳನ್ನು ಯಾವಾಗ ಹೇಳಬೇಕು, ಸಿದ್ಧಿಯನ್ನು ಯಾವ ರೀತಿ ಮಾಡಿಕೊಳ್ಬೇಕು, ಸೊ ಅದೇ ರೀತಿಯಾಗಿ ತಂತ್ರಗಳನ್ನು ಹೇಗೆ ಉಪಯೋಗ ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟನ್ನು ನಾನು ಈ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಲ್ಲದೆ ಹೋಮ ಹವನಗಳನ್ನು ಯಾವುದರಿಂದ ಸ್ಟಾರ್ಟ್ ಮಾಡ್ತಾರೆ, ಸೊ ಹಲವಾರು ವಿಚಾರಗಳನ್ನು ಈ ಕ್ಲಾಸಲ್ಲಿ ತರ್ತಾ ಇದ್ದೀವಿ. ಸೊ ಯಾರಾದರೂ ಕಲಿಬೇಕು, ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅನ್ನುವಂಥವ್ರು ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಹಾಗೆ ಇದ್ರ ಕಲಿಯೋದ್ರಿಂದ ಆಗುವಂಥ ಪ್ರಯೋಜನಗಳು, ಯಾವ ಮಂತ್ರದಿಂದ ಯಾವುದನ್ನು ಪಡ್ಕೊಳ್ಬೋದು, ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಹೇಳುವಂಥ ಮಂತ್ರಗಳು ಯಾವುವು, ಅದನ್ನು ಆಕರ್ಷಣೆ ಮಾಡಿಕೊಳ್ಳಲಿಕ್ಕೆ ಮಂತ್ರಗಳನ್ನು ಹೇಗೆ ಮಾಡ್ತೀವಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಕರ್ಮ ಥಿಯರಿಯನ್ನು ಸಹ ಇದರಲ್ಲಿ ಆ್ಯಡಪ್ ಮಾಡ್ತೀವಿ. ಸೊ ಇದನ್ನೆಲ್ಲದು ಸೇರಿ ಮಾಡ್ತಕ್ಕಂಥ ಕ್ಲಾಸ್ ಇದು. ಈ ಕ್ಲಾಸಿನ ವಿಶೇಷತೆ ಏನು ಅಂತಂದರೆ, ಒಂದು ಅಂಗಡಿಗೆ ಹೇಗೆ ಆಕರ್ಷಣೆ ಮಾಡಿಕೊಳ್ಳಬೇಕು, ಯಾವ ಕಲ್ಲರನ್ನು ಡಿಸೈನ್ ಮಾಡ್ತಾರೆ, ಸೊ ಇದ್ರ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸೋದಿದೆ. ಸೊ ಈ ಕ್ಲಾಸ್ನ ಯಾರು ಮಿಸ್ ಮಾಡ್ಕೊಳ್ಬೇಡಿ, ಸೇರ್ಕೊಳ್ಳಿ. ಹಾಗೆ ತಡೆ ಪೂಜೆ, ತುಂಬ ಜನ ತಿಂಗಳಿಗೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಐನರ್ಗಳನ್ನ ಫುಲ್ ಬುಕ್ಕಿಂಗು. ತಡೆ ಪೂಜೆ ಯಾರಿಗೆ ಮಾಡಬೇಕು ಮತ್ತು ಯಾರಿಗೆ ಮಾಡಬಾರ್ದು, ವಾರದಲ್ಲಿ ಎಷ್ಟು ದಿವಸ ಮಾತ್ರ ಕಟ್ ಪೂಜೆಗಳನ್ನು ಮಾಡಬೇಕು ಅನ್ನುವಂಥ ಎಲ್ಲ ವಿಚಾರಗಳನ್ನು ಈ ಕ್ಲಾಸಲ್ಲಿ ನಾನು ಕೊಡ್ತೀನಿ. ಸೊ ಮಿಸ್ ಮಾಡ್ದಲ್ಲಿ ಈ ಕ್ಲಾಸ್ಗೆ ಜಾಯ್ನ್ ಆಗಿ, ಅದೇ ರೀತಿಯಾಗಿ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಂದ ಹೇಗೆ ಪ್ರತ್ಯಂಗಿರ ದೇವಿಯ ವಿಚಾರವನ್ನು ತಗೊಂಡು ನಾವು ಕ್ಲಿಯರನ್ನು ಮಾಡಿಕೊಳ್ಬೇಕು, ಪ್ರತ್ಯಂಗಿರ ದೇವಿಲಿ ಯಾವ್ಯಾವ ದೇವಿಗೆ ಯಾವ್ಯಾವ ದಾನಗಳನ್ನು ಕೊಡಬೇಕು, ಯಾವ ದೃಷ್ಟಿಗಳನ್ನು ತೆಗಿಬೇಕು ಅನ್ನುವಂಥದ್ದನ್ನು ಈ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಮಿಸ್ ಮಾಡ್ದಲೇ ಸೇರ್ಕೊಳ್ಳಿ. ಹಾಗೆ ನಿಮಗಿದು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.